So guys, ಗುಡ್ ಮಾರ್ನಿಂಗ್ ಗಾಯ್ಸ್. ವೆರಿ ಗುಡ್ ಮಾರ್ನಿಂಗ್ ಗಾಯ್ಸ್. ಹೇಗಿದ್ದೀರಾ ಎಲ್ಲರೂ? ಆರಾಮಿದ್ದೀರಾ? ವೆಲ್ಕಮ್ ಟು ಥರ್ಡ್ ಡೇ. ಇದು ನಮ್ದು 3ನೇ ದಿನ ಟ್ರೆಕ್ಕಿಂಗ್ ಹೊಂಟಿವಿ. ಈಗ ಝೆಡ್ ಪಾಯಿಂಟ್ ಟ್ರೆಕ್ಕಿಂಗ್ ಇದೆ, ಅಲ್ಲಿ ಹೋಗ್ತೀವಿ. ಮಳೆ ಬರೋ ಸಾಧ್ಯತೆ ಇದೆ, ಹೊರಗಡೆ ಮಳೆ ಬರ್ಬೋದು, ಮಳೆಯಲ್ಲೇ ಟ್ರೆಕ್ ಮಾಡ್ತೀವಿ. ಮಳೆ ಬಂದ್ರೆ ಇನ್ನೂ ನಮ್ಗೆ ಟ್ರೆಕ್ಕಿಂಗ್ ಮಾಡ್ಬೇಕು ಅನಿಸ್ತದ ಗಾಯ್ಸ್. ಮಳೆಯಲ್ಲಿ ಹೆಂಗೆ ಟ್ರೆಕ್ಕಿಂಗ್ ಮಾಡ್ತೀವಿ, ಹೆಂಗಿದೆ ಅದೆಲ್ಲ ಪ್ಲೇಸ್ ಹೆಂಗಿದೆ ಎಲ್ಲ ತೋರಿಸ್ತೀವಿ. ನೋಡ್ರಿ ಅಲ್ಲಿ ಹೋದ್ಮೇಲೆ ತೋರಿಸ್ತೀವಿ. ಇವಾಗ ಫುಲ್ ಟಿಪ್ ಟಾಪ್ ರೆಡಿ ಆಗ್ಯಾನ. ನಮ್ಮ ಮಾಮ ಅಂತ ಪುನಃ ಯಾವಾಗಲೂ ಹೀರೋ ಜೋಕ್ ಮಾಡ್ತಾನೆ ನಮ್ಮ ಮಳೆ. ಹೇಳಕ್ಕ ನಮ್ಮ ಅತ್ತೆ ಅಂತ ರೆಡಿ ಹಾಕೊಂತ ನಾವು ಹತ್ತೀವಿ. ನೋಡ್ರಿ ನಮ್ಮ ಅಕ್ಕ ನಮ್ಮ ಮಾಮ ರೆಡಿ ಆಗಿ ಇವಾಗ ನಮ್ಮ ತಂಗಿ ನಮ್ಮ ಮಾಮ ಇವ್ರೇನ್ ಮಾಡ್ತಾ ಇದ್ದಾರೆ ನೋಡೋಣ. ತೆಗಿರಪ್ಪ. ನೋಡ್ರಿ ನಮ್ಮ ಮಾಮ ಎಲ್ಲ ರೆಡಿ ಆಗಿ ಟ್ರೆಕ್ಕಿಂಗ್ ಏನೇನ್ ಬೇಕು ಚಡ್ಡಿ ಪಿಡ್ಡಿ ಎಲ್ಲ ಇಕ್ಕಂತ ನಾವಿದ್ರ ಪ್ಯಾಂಟ್ ಹಾಕ್ಯಂತ ಕುಂತೀವಿ. ನಮ್ಗೇನು ಹೇಳೋದು ಚಡ್ಡಿ ಹಾಕ್ಯಬೇಕ ಏನು ಹಾಕ್ಯಬೇಕ, ಚಡ್ಡಿ ಹಾಕ್ಯಂತ ಕುಂತ್ಬಿಟ್ಟ ನಾವಿದ್ರ ಪ್ಯಾಂಟ್ ಹಾಕ್ಯಂತ ಕುಂತೀವಿ. ನಮ್ಮ ತಂಗಿ ರೆಡಿ ಹಾಕತ್ತಾಳ. ಯಾವಾಗಲೇ ಎಲ್ಲಿ ಟ್ರೆಕ್ಕಿಂಗ್ ಹೋಗ್ಲಿ ದೇವಸ್ಥಾನಕ್ಕೆ ಹೋಗ್ಲಿ ಒಟ್ಟ ಮೇಕಪ್ ಮಾತ್ರ ಬಿಡಲ್ಲ ಅವ್ರು. ಲೇಡೀಸ್ ಅಂದ್ರೆ ಹಂಗೆ. ಗೈಸ್ ನೆಕ್ಸ್ಟ್ ಅಲ್ಲಿ ಹೋದ್ಮೇಲೆ ತೋರಿಸ್ತೀವಿ. ಅದು ಎಲ್ಲ ಕೆಳಗೆ ಹೋದ್ಮೇಲೆ ಅಲ್ಲಿ ಟ್ರೆಕ್ಕಿಂಗ್ ಹೋದ್ಮೇಲೆ ಅಲ್ಲೆಲ್ಲ ತೋರಿಸ್ತೀವಿ. ಟಾಟಾ ಬಾಯ್ ಬಾಯ್. ಅಲ್ಲಿ ತನಕ ವೇಟ್ ಮಾಡ್ರಿ, ತೋರ್ಸತ್ತಾನ. ಎಲ್ಲರೂ ರೆಡಿಯಾಗಿ ಇದೇ ಲಿಫ್ಟ್ ಇಲ್ಲಾಸಿಂದ ಹೋಗ್ತೀವಿ. ನಮ್ಮ ಮಾಮ ಟೀ ಶರ್ಟ್ ಚಲೋ ಕಾಣಲ್ಲ ಅಂದ್ ಮತ್ತೆ ಶರ್ಟ್ ಹಾಕೊಂಡ್ಬಿಟ್ಟಾನ. ಎಲ್ಲರೂ ಶರ್ಟ್ ಹಾಕೊಂಡ್ವಿ ಅಂದೆ. ಯಾವ ಥರ ಎಕ್ಸ್ಪೀರಿಯನ್ಸ್ ಇದೆ ಅಂತ ಬಂದು ಗಿಸ ಮಾಡಿದ್ಮೇಲೆ ಕೇಳ್ತೀವಿ ಗೈಸ್. ಟ್ರಕ್ ಇಸ್ ದ ಟ್ರಕ್. ಅತ್ತೆ ಮಾಮ್ರಿ ನಾವು ಅತ್ತೆ ಸ್ಟಾರ್ಟರ್ ಗಿಟ್ರ ಹಾಕ್ಯಂದು ನಿಂತ್ಬಿಟ್ಟ. ಮಾಮ ಬನ್ನಿ ಟೈಮ್ ಆಗ್ತದಂತ ನೀನೇ ಹೇಳ್ದೆ. ಗ್ಯಾಸ್ ಲಿಫ್ಟ್ ಬಂತು ನೋಡ್ರಿ. ಹೋರಿ ಮಾಮ್ ನೀನೆಲ್ಲ ಅಂದ್ರೆ ನಾವಿಬ್ರು ಬರ್ತೇವೆ. ಹೊಂಟ್ರು ನೋಡ್ರಿ ಅಷ್ಟು ಜನ ಲಿಫ್ಟಲ್ಲಿ ಕೆಳಗೆ. 2ನೇ ಆಫ್ಟರ್ ಎಷ್ಟೇ ಜನ ಇಡೋದು ನಾವು ನೆಕ್ಸ್ಟ್ ಹೋಗ್ತೀವಿ ಅದ್ರಲ್ಲಿ. ದೇವ್ರು ಇಂದ್ರ ಅಂತ ನಮ್ಮಪ್ಪ ನನ್ಗಿಟ್ರೆ ಹೆಸರು ನಾನು ಗಾಡಿ ಇಟ್ಟಿದ್ದೀನಿ. ರಥ ಬಂದ್ರೆ ಗಾಳಿ ಬೀಸುತ್ತೆ, ಈ ಐರಾವತ ಬಂದ್ರೆ ಬಿರುಗಾಳಿ. ಅಷ್ಟು ಜನ ಇವಾಗ ಅದ್ರಲ್ಲಿ ಹೋದ್ರೆ ನೆಕ್ಸ್ಟ್ ನಾವು ಹೋಗ್ತೇವೆ. ಅಷ್ಟೇ ಜನ ಹಿಡ್ದದ್ದು ಅದ್ರಲ್ಲಿ. ನೆಕ್ಸ್ಟ್ ನಾವು ಬಂತು ನೋಡ್ರಿ. ನೆಕ್ಸ್ಟ್ ಲಿಫ್ಟ್ನಾಗ ಹೊಂಟಿವಿ. ಕೆಳಗೆ ಹೋಗ್ತೀವಿ. ಅವರೆಲ್ಲ ಕೆಳಗೆ ಹೋದ್ರೆ ನೆಕ್ಸ್ಟ್ ನಾವು ಹೋಗೋದು ಹೊಂಟಿವಿ ನೋಡ್ಗೆ. ಸಂಗಿ ಅಂತ ಹೊಂಟಿವಿ ನೋಡ್ಗೆ. ಕೆಳಗಡೆ ಹೋಗ್ತಾ ಇದೀವಿ. ಗ್ರೌಂಡ್ ಫ್ಲೋರ್ಗೆ ಕಾರ್ ಪಾರ್ಕ್ ಮಾಡಿದ್ವಿ. ನೋಡ್ರಿ ಕೆಳಗೆ ಬಂದೀವಿ ನೋಡ್ರಿ. ಕೆಳಗೆ ಬಂದೀವಿ ಹಲೋ. ನನ್ನ ರೂಮ್ನಾಗ ನಿಮ್ದು ಹ್ಯಾಟ್ ಐತ್ರಿ, ಹೂವಿಂದು. ಓಕೆ ಡನ್ ವೈನಿ. ಅಯ್ಯೋ ನಮ್ಮ ಅಕ್ಕ ಏನೋ ಬಿಟ್ಟು ಬಂದಾಳಂತ. ಹೆಣ್ಮಕ್ಳು ಕೆಲಸನೇ ಹಂಗೆ. ಮೇಕಪ್ ಟೋಪಿ ಬಿಟ್ಟವ್ರೆ ನಮ್ಮ ವೈನಿ. ಟೋಪಿ ತಗೊಳಕ್ಕೆ ಮತ್ತೆ ಏನೋ ಒಂದ್ ಬಿಟ್ಟಿರ್ತಾರ. ಒಟ್ಟ ಟೋಪಿ ಇಲ್ಲಾಂದ್ರೆ ಏನೋ ಒಂದು ಡ್ರೆಸ್ ಬಿಟ್ಟಿರ್ತಾರೆ, ಡ್ರೆಸ್ ಇಲ್ಲಾಂದ್ರೆ ಮೇಕಪ್ ಸೆಟ್ ಬಿಟ್ಟಿರ್ತಾರೆ, ಬಿಟ್ಟಿರ್ತಾರ. ಒಟ್ಟ ಡಬಲ್ ನೋಡ ಬಂದ್ವಿ. ಮತ್ತೆ ಟೈಮ್ ಆಗಿದೆ ಅಂತ ನಾವು ರೂಮ್ ನಂಬರ್ ಎಷ್ಟು 112 112 ನೋಡ್ರಿ. ಎಲ್ಲಿ ಮ್ಯಾಮ್ ಟೋಪಿ ಬಿಟ್ಟಾಳಂತ ನಮ್ಮ ಅಕ್ಕ. ತೊಂದ್ವಿ ಟೋಪಿ ಜೊತೆ ಒಳ್ಳೆ ಕೆಲಸ ಏನಪ್ಪ ಅಂದ್ರೆ ಪರ್ಫ್ಯೂಮ್ ಯೂಸ್ ಮಾಡ್ತಾರೆ ಅಂತ
ಗೊತ್ತಿಲ್ಲ. ಕಾರಲ್ಲಿ ಜಾಸ್ತಿ ಸ್ಮೆಲ್ ಆಗ್ತದ ಮಾಮ. ಎಂಗೇಜ್ ಜಸ್ಟ್ ಒನ್ ಪ್ರಾಫಿಟ್. ವಾವ್, ನೈಸ್ ಸ್ಮೆಲ್ ಯಾರ್. ಟೋಪಿ ತೊಗೊಂಡ್ವಿ ಗೈಸ್, ಎಲ್ಲ ತೊಗೊಂಡ ಮಾಮ ಬ್ಯಾಗ್ ಬಿಟ್ಟು ಮತ್ತೆ ಎಂದು ಕೊಟ್ಟಿವಿ ನೋಡ್ರಿ ಮತ್ತೆ ಗೈಸ್. ಟೋಪಿ ತೊಗೊಂಡು ಹೊಂಟಿವಿ. ಹೊಂಟಿವಿ ನೋಡ್ರಿ. ಮತ್ತೆ ನೀರ್ನ ಬಿಟ್ಟಿದ್ವಿ ಹಂಗೆ, ನೀರ್ ಕ್ಯಾನ್ ತೊಗೊಂಡು ಹೊಂಟಿವಿ ಹಂಗೆ ನೋಡ್ರಿ. ಗೈಸ್ ಬಂದ್ವಿ ನೋಡ್ರಿ ಕೆಳಗ. ಸರಿ ಕೆಳಗ ಬಂದ್ವಿ. ನಮ್ಮ ಅಮ್ಮ ಕಾರ್ ತರ್ಸಕತ್ತಾನ ಅದ ನೋಡ್ರಿ. ಗೈಸ್ ಹೊಂಟಿವಿ ನೋಡ್ರಿ. ನಾವ ಬಂದು ಕುಂತಾರ ಇಲ್ಲಿ. ತುಂಬಾ ಥ್ಯಾಂಕ್ಸ್. ಇವಾಗ ಹೋಗ್ತೀವಿ. ಮಳೆ ಬರಕತ್ತದ ಆಲ್ರೆಡಿ. ಇವಾಗಲ ಮಳೆ ಸ್ಟಾರ್ಟ್ ಅದ. ಅಕ್ಕ ಟೋಪಿ ಇಲ್ಲ ಇಲ್ಲಿ, ಟೋಪಿ ಇಲ್ಲ. ಎಲ್ಲಿಟ್ಟಿದ್ದೀರ? ಹಾಂ ತಕ ಸುಮ್ಮನೆ ಮಾಡಿದ್ವಿ ಮಾಮ. ಹಾಂ ಅದೇ ಕಾಣಿಸ್ಬಾರ್ದಂದೆ ಗ್ಲಾಸ್ ಹಾಕಿದ್ದೆ ಮಾಮ್ರ. ಕಾರ್ನಾಗ ಹೊಂಟಿವಿ. ಅಲ್ಲಿ ಹೋದ್ಮೇಲೆ ತೋರಿಸ್ತೀವಿ ಟ್ರೆಕ್ಕಿಂಗ್ ಹೆಂಗಿದೆ ಅಂತ. ವೇಟ್ ಮಾಡಿ ಯಾಕೆಂದಿಲ್ಲ ಅಂತ ಸೂಜ್ ಹಾಕೈತಾನ ನೋಡ್ರಿ. ಅಂದಾಗಿಂದ ಒಂದು ಟೈಮ್ ವಾಮಿಟ್ ಮಾಡ್ತಿಲ್ಲ ಹುಲ್ಲಿಗೆ. ಅದಕ್ಕೆ ಟ್ಯಾಬ್ಲೆಟ್ ಹಾಕೊಂಡು ಇಡ್ಲಿ ಇಲ್ಲ ದೋಸೆ ತಿಂತಾನಂತೆ. ತಿನ್ನಾಕಂದ್ರೆ ಎಷ್ಟು ಜೈಲ್ ಬಂದ್ಕೊಂತಾರ ನೋಡ್ರಿ ಗಾಯ್ಸ್. ಅಣ್ಣ, ನಿನಗ ಎಲ್ಲಕ್ಕಿಂತ ಹೆಚ್ಚ ಏನ್ ಇಷ್ಟ ಆಗತೈತಿ? ಊಟ. ಊಟದಕ್ಕಿಂತ ಹೆಚ್ಚ ಪುಕ್ಷಟ್ಟೆ ಊಟ. ತಿನ್ನಕಂದ್ರೆ ನೋಡ್ರಿ ಹೋಟೆಲ್ ಹೆಂಗಿದೆ ಅಂತ. ಯಾರ್ಯಾರು ಏನೇನು ಬೇಕು ನೋಡ್ರಿ. ಮತ್ತೆ ಬೇಕು ಅಂತಾರ. ಊರನ ಪೂರ್ ತಿಂತಲ್ಲಿ, ಇಲ್ಲಿನ ಪೂರ್ ತಿಂತಲ್ಲ. ನಿಮ್ಗೇನು ಬಂದದ? ಇಲ್ಲಿನ ಪೂರ್ ಅಂದ್ರೆ ಏನು ಗಾಯ್ಸ್ ನೋಡ್ರಿ. ಇಲ್ಲ ಸಾಕು ನೋಡಿ ಗೈಸ್, ಇವರೇ ವ್ಲಾಗರ್ಸ್. ಪ್ಲೀಸ್ ಸಪೋರ್ಟ್, ಫಾಲೋ, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಇವರು ಅಮ್ಮನವರು. ಸೊ ಗಾಯ್ಸ್ ಎಲ್ಲರೂ ನಾಷ್ಟ ಮಾಡಕತ್ತೀವಿ ನೋಡ್ರಿ. ಮಾಮ ನೋಡೇನು ನಾಷ್ಟ ಮಾಡೋಣ ಬನ್ನಿ. ಇಷ್ಟ ಮಾಡಿ ಹೊಂಟಿವಿ ನೋಡ್ರಿ ಕಾರ್ನಾಗ ಕೊಡಕ್ಕ. ನಾಷ್ಟ ಇಷ್ಟ ಮಾಡಿ ನಾಷ್ಟ ಮಾಡಿ ಕಾರ್ನಾಗ ಕೊಡಕತ್ತೀವಿ ನೋಡ್ರಿ. ನಾಷ್ಟ ಇಷ್ಟ ಮಾಡ್ಕೊಂತ ಕಾರ್ನಾಗ ಹೊಂಟಿವಿ. ಎಲ್ಲ ತೋರಿಸ್ತೀನಿ ಎಲ್ಲರೂ. ಸೊ ಇಲ್ಲಿ ಬಂದು ನಮ್ಮ ಕಾರ್ ಪಂಚರ್ ಅದ. ಅದಕ್ಕೆ ಮಾಮ ಪಂಚರ್ ಮಾಡ್ಸಕತ್ತಾನ ನೋಡ್ರಿ. ನಾವಿದ್ರು ಒಳಗ್ ಕುಂತೀವಿ, ಹಂಗೆ ಗಾಲಿ ಬಿಚ್ಚಿಸ್ಬಿಟ್ಟ ಇದನ್ನ ಸತ್ಯ ಹೇಳ್ರಿ, ಸುಳ್ಳು ಹೇಳಕ್ ಹೋಗ್ಬೇಡಿ. ಜಾಕ್ ಹಚ್ಚಿ ಕೆಳಗೆ ಇಳ್ಬೇಕಂದ್ರ ಅಂಜಿಕ್ ಬರಕತ್ತ. ಜಾಕ್ ಹಚ್ಚಿ ಬಿಟ್ಬಿಟ್ಟನ, ಇಳಿಬೇಕಂದ್ರ ಆಗವಲ್ದು ನೋಡ್ರಿ. ಇಲ್ಲ ಹಾಯ್ ಗೈಸ್, ಗಾಡಿ ಟೈರ್ ಪಂಚರ್ ಆಗಿದೆ. not bad.
ಎಲ್ಲ ಪಂಚರ್ ಗಾಲಿ ಬಿಚ್ಚಾನ ನಮ್ಮನ್ನ ಒಳಗ್ ಕುಂದ್ರಿಸಿ ಗಾಲಿ ಬಿಚ್ಚಿಸ್ಬಿಟ್ಟಾನ ಜಾಕ್ ಹಚ್ಚದಷ್ಟೇ ಏನ್ ಹಾಳಾಡಂಗೆ ಇಲ್ಲ ಅಂತ ನಾವು ಬೇಡ ಪಂಚರ್ ಮಾಮ ಆಯ್ತಾ ಓಕೆನಾ ಮಾಡಿ ಹಾ ಮಾಮ ಪಂಚರ್ ಆಯ್ತಾ ಕಿರಿಕಿರಿ ನನಗೆ ಪಂಚರ್ ಆಗ್ತಾ ಇದೆ ಅಷ್ಟೇ. ಹಾಯ್ ಗಾಯ್ಸ್ ಬಂದಿವಿ ಟ್ರೆಕ್ಕಿಂಗ್ ಹೋಗ್ಬೇಕಂತ ಮಾಡಿದ್ವಿ ಟ್ರೆಕ್ಕಿಂಗ್ ಹಾಗೆ ಇದು ಫಸ್ಟ್ ದೇವಸ್ಥಾನ ನೋಡ್ಕೊಂಡು ಟ್ರೆಕ್ಕಿಂಗ್ ಎಲ್ಲ ಫೈನಲಿ ಚಪ್ಪಲ್ ಸಿಕ್ತು ಅಂತ ಹೇಳಿ ಮಾವ ಚಪ್ಪಲ್ ಬಿಟ್ಟು ಬಂದಿಲ್ಲ ಸಕ್ಕತ್ತಿದೆ ಮಸ್ತ್ ಇದೆ ಅಲ್ಲಿದಲ್ಲ ಈ ಕಡೆ ವಾತಾವರಣನೇ ಫುಲ್ಲು ಮಸ್ತ್. ನಮ್ಮ ಮಾಮವ್ರೆಲ್ಲ ಇಲ್ಲಿ ಹೊಂಟ್ರ ನೋಡ್ರಿ ಹಿಂಗಿಂದ ಹೋಗ್ಬೇಕು ಸೀರಿಯಲ್ ಆಗಿ. ದೇವಸ್ಥಾನ ಹೆಂಗಿದೆ ನೋಡ್ರಿ. ಇಲ್ಲಿ ಟ್ರೆಕ್ಕಿಂಗ್ ಹೋಗ್ಬೇಕಂತ ಮಾಡಿದ್ವಿ. ಇಲ್ಲಿ ಇದು ನಿನ್ನೆ ಅಂತ ಹುಡುಕ್ತಾ ಇದ್ವಿ ಟೆಂಪಲ್ ಬಟ್ ಸಿಗ್ತಾನೆ ಇಲ್ಲ ದಾರಿ. ಇವತ್ತು ಸಿಕ್ಕಿತ್ತು ಬೇರೆಯವ್ರ ಹತ್ರ ಕೇಳ್ಕೊಂಡ್ವಿ ಸಿಕ್ತು ಅಂತಿಂತ ಬಂದ್ವಿ. ಇದು ನೋಡ್ಕೊಂಡೆ ಟ್ರೆಕ್ಕಿಂಗ್ ಹೋಗಂತ ಮಾಡಿದ್ವಿ. ಅದಕ್ಕೆ ನೋಡ್ಕೊಂಡೆ ಟ್ರೆಕ್ಕಿಂಗ್ ಹೋಗ್ತೀವಿ. ಅಮ್ಮನ ಆಶೀರ್ವಾದ ತಗೊಂಡು ಹೋಗ್ತೀವಿ. ಒಳ್ಳೇದಾಗ್ಲಿ ಅಂತ ಬೇಡ್ಕೊಂಡು ನೋಡ್ರಿ ಹೆಂಗಿದೆ ಅಂತ ತೋರಿಸ್ತೀನಿ ನೋಡ್ರಿ. ಫೋನ್ ಅಲಾವಿಲ್ಲ ಅಷ್ಟೇ ಹೋಗಿ ತಗೊಂಡು ಚೆನ್ನಾಗಿ ಸೆಟ್ ಮಾಡಿ ಇವಾಗ ನೆಕ್ಸ್ಟ್ ಟ್ರೆಕ್ಕಿಂಗ್ ಹೋಗ್ತೀವಿ. ಈ ದೇವಸ್ಥಾನ ನಿನ್ನೆ ಎಲ್ಲ ಹುಡುಕ್ತೀವಿ ಸಿಕ್ಕಿಲ್ಲ. ಇವತ್ತು ಸಿಕ್ಕಿತ್ತಲ್ಲ ಇವತ್ತು ಸಿಕ್ತು. ನಿನ್ನೆ ಬೇರೆ ರೋಡ್ ಹೋಗಿದ್ವಿ ಮ್ಯಾಪ್ ಹಾಕೊಂಡು. ಆಕ್ಚುಲಿ ಅದು ದೇವರಮ್ಮ ಟೆಂಪಲ್ ಮೊದಲು ಬೇರೆ ಹಳೇದು. ಇದು ರೀಸೆಂಟ್ ಆಗಿ ಮಾಡಿರೋದು ಸೂಪರ್ ಆಗಿದೆ ತೋರಿಸ್ತಾನೆ ಇದೆ ನೋಡ್ರಿ ಎಲ್ಲ ಹೆಂಗಿದೆ ಅಂತ ನೋಡ್ರಿ. ನೋಡಕ್ಕೆ ಒಂಥರ ಎಲ್ಲ ಕಡೆ ನೋಡ್ರಿ ಎಲ್ಲ ಕಡೆ ಬ್ಯಾಕ್ ಗ್ರೌಂಡ್ ಎಲ್ಲ ನೋಡ್ರಿ ಎಲ್ಲ ನೋಡ್ರಿ ಹೆಂಗಿದೆ ಅಂತ ತೋರಿಸ್ತೀನಿ ನೋಡ್ರಿ. ನಾವಿದ್ರ ಫೋಟೋ ಶೂಟ್ ಮಾಡಕತ್ತೀವಿ. ಇಲ್ಲಿ ನಮ್ಮ ಮಾಮ ಇದ್ರ ಬಂದು ಮುತ್ತನ್ ಕೂಡ ಮಾತಾಡ್ಕೊಂತ ನಿಂತಾನೆ. ಏನ್ ಮಾತಾಡಕತ್ತಾನ ನೋಡೋಣ. ಮಾಮ ಏನ್ ಮಾತಾಡಕತ್ತಿ? ಬೆಳೆ ಐತಲ್ಲ ಯಾವ ಸಂಸ್ಥೆ ಇಲ್ಲ ಅಂತ ಕೇಳಿದೆ. ಯಾವ್ದಂತ ಕೇಳಿದೆ. ಯಾವ್ದು ಮಾಮ? ಶುಂಠಿ ಎಲ್ಲಿ ಅದ? ಅಲ್ಲಿ ಮುಂದೆ ಮುಂದೆ ಇರೋದು ಇದೆ ನಾ ಮುತ್ತ. ಹೌದಾ ನೋಡ್ರಿ ಗಾಯ್ಸ್ ಅದು ಶುಂಠಿ ಬೆಳೆನಂತ ನೋಡ್ರಿ. ಶುಂಠಿ ಅದೇ ಚಾದ ಇರ್ತವಲ್ಲ ಶುಂಠಿ ಅದೇ ಅಂತ ನೋಡ್ರಿ. 6 ತಿಂಗಳು ಒಳ್ಳೆ ರೇಟ್ ಇದೆ. 60 ಕೆಜಿಗೆ 9,000 ರೂಪಾಯಿ ಅಂತ. 60 ಕೆಜಿಗೆ 9,000. ಅದ ನೀವೇ ನಿಮ್ದೇನಾ? ನೋಡ್ರಿ ಗಾಯ್ಸ್ ಈ ಕಡೆ ಎಲ್ಲ ವಾತಾವರಣ ಹೆಂಗಿದೆ ಅಂತ. ಇಲ್ಲಿ ಬಿಟ್ಟು ಹೋಗಕ್ಕೆ ಮನ್ಸಾಗಲ್ಲ. ನಮ್ ರೇಣಕ ಆರಾಮ್ ಕುಂತು ಬಿಟ್ರ. ಇಲ್ಲಿ ನಮ್ಮ ಮಾಮ ಸೆಲೆಬ್ರಿಟಿಗಳು ಇಬ್ರು ಹೀರೋಯಿನಿ ಫೋಟೋ ಶೂಟ್ ನೋಡ್ರಿ. ನೋಡ್ರಿ ಮೊದ್ಲು ದೇವಸ್ಥಾನ ಅಲ್ಲಿತ್ತಂತ ಬೆಟ್ಟ ಕಾಣಿಸ್ತದಲ್ಲ ಫುಲ್ಲು ಹೈಟ್ ಅಲ್ಲಿತ್ತಂತ ನೋಡ್ರಿ. ಅಲ್ಲಿಂದ ಯಾಕಂದ್ರೆ ಜನಗಳು ಹೋಗೋ ಟೈಮ್ಗೆಲ್ಲ ಬೀಳೋದು ಅದು ಆಗಕ್ಕಿತ್ತು ಅನಾಹುತ ಆಕೈತು ಅಂತ ಆದ ಕಾರಣದಿಂದ ಮತ್ತೆ ದೇವಸ್ಥಾನ ಇಲ್ಲಿ ಸ್ಥಾಪನೆ ಮಾಡ್ರು ನೋಡ್ರಿ. ಇಲ್ಲಿ ಸ್ಥಾಪನೆ ಮಾಡಿದ್ರು. ಇವಾಗೆಲ್ಲ ಎಲ್ಲ ಜನ ಇಲ್ಲೇ ಬಂದು ದರ್ಶನ ತಗೊಂಡು ಹೋಗ್ತಾರೆ. ಮೊದಲೆಲ್ಲ ಅಲ್ಲಿತ್ತಂತ ಗುಡ್ಡದ ಮೇಲೆ ಇದೆ ನೋಡ್ರಿ. ನೋಡಕ್ ಮಾತ್ರ ಮಸ್ತ್ ಅಂದ್ರ ಮಸ್ತ್ ಗೈಸ್. ಇವ ನೆಕ್ಸ್ಟ್ ಇಲ್ಲಿ ಇನ್ಫಾರ್ಮೇಶನ್ ಸೆಕ್ಟರ್ ಇನ್ಫಾರ್ಮೇಶನ್ ಲೊಕೇಶನ್ ಅಲ್ಲ ಮಾಮ. ಇವಾಗ ನೆಕ್ಸ್ಟ್ ಟ್ರೆಕ್ಕಿಂಗ್ ಈಗ ಏನ್ ಮಾಡೋಣ ಸೀದಾ ಸೆಟ್ ಪಾಯಿಂಟ್ ಟ್ರೆಕ್ಕಿಂಗ್ ಹೋಗೋಣ. ನೆಕ್ಸ್ಟ್ ಟ್ರೆಕ್ಕಿಂಗ್ ಹೋಗ್ತೀವಿ. ಟ್ರೆಕ್ಕಿಂಗ್ ಹೆಂಗಿದೆ ಹೆಂಗಿಲ್ಲ ಅಂತ ತೋರಿಸ್ತೀವಿ. ಅಲ್ಲಿಗೆ ಹೋಗತ್ತಾನ ಸಿಂಗ್.
second. ಯಾರು ಇವ್ರಲ್ಲ? ಗಾಯ್ಸ್ ಕಲ್ಲತ್ತಿಗಿರಿ ಫಾಲ್ಸ್ ಅಂತ ಅದನ್ನ ನೋಡ್ಕೊಂಡು ಆಮೇಲೆ ಟ್ರೆಕ್ಕಿಂಗ್ ಹೋಗ್ತೀವಿ. ಹೌದು, ಅಲ್ಲೇ ದಾರಿಲೇ ಬಂತು. ಅದನ್ನು ನೋಡ್ಕೊಂಡು ಹೋಗ್ಬೇಕು ಅಂತ ಅನ್ಕೊಂಡಿದ್ವಿ. ಸೊ ಅದೊಂದು ಈ ಫಾಲ್ಸ್ ನೋಡ್ಕೊಂಡು ಆಮೇಲೆ ಟ್ರೆಕ್ಕಿಂಗ್ ಹೋಗ್ತೀವಿ. ಆಯ್ತಿರ್ಲಿ ಬಿಡು. ಇಲ್ಲೆಲ್ಲ ಇದೆ, ಜಾಸ್ತಿ ಜನ ಬರ್ತಾರೆ ಇಲ್ಲಿ ಬಿ ನೋಡಾಕ. ನೋಡ್ರಿ ಗಾಯ್ಸ್, ನೋಡ್ರಿ ಇಲ್ಲೇ ಒಂದು ದೇವಸ್ಥಾನ ಇದೆ, ವೀರಭದ್ರೇಶ್ವರ ದೇವಸ್ಥಾನ ಮತ್ತು ಫಾಲ್ಸ್ ಅದ. ನೋಡ್ರಿ ನಮ್ಮ ಮಾಮವರು ಅಲ್ಲಾರ, ಅವ್ರು ಚಪ್ಪಲ್ ಬಿಡಂಗಿಲ್ಲ ಅಂತ ಅಲ್ಲಾರ ನೋಡ್ಯಾರಂತ ಅವ್ರ ಮೊದ್ಲೇ. ನೀವೇ ನೋಡ್ಕೊಂಬರಿ ಅಂತಂದ್ರೆ ಅದಕ್ಕೆ ನಾವು ಅಂತೀವಿ. ನೋಡ್ರಿ ನಾವು ನೋಡಿಲ್ಲಲ್ಲ, ಅದಕ್ಕೆ ಅಂತೀವಿ. ನೋಡ್ರಿ ಹೆಂಗದ. ಬಂದಿರೋದು ನಾನು, ವಸಂತ ಮತ್ತು ಅಕ್ಕ, 3 ಜನ ಬಂದ್ವಿ. ನೋಡ್ರಿ ಹೆಂಗಿದೆ ಇಲ್ಲಿ ದೇವಸ್ಥಾನ. 3 ಜನ ಬಂದ್ವಿ. ನೀರು ನೋಡ್ರಿ ಚಂದ ಬೀಳ್ತಾವ ಅಲ್ಲಿ. ಗುಡಿ ಒಳಗೆ ಹೋಗ್ತಾ ಇದ್ದೀನಿ. ದೇವಸ್ಥಾನ ನೋಡಿ ಹಂಗಿದೆ. ಆಯ್ತು, ನಾನು ಮತ್ತೆ 3 ಜನ ಸಣ್ಣ ಮಾಡಿ ಮತ್ತೆ ರಿಟರ್ನ್ ಹೋಗ್ತೀವಿ. ನೋಡ್ರಿ ಒಂದಾದ ಈ ಕಡೆ ಹೋಗೋಣ, ಈ ಕಡೆ ಇದ್ರ ಮ್ಯಾಲೆ ಹೋಗೋಣ. ಈ ಕಡೆಯಿಂದ ಬಂದ್ಮೇಲೆ ಹಿಂಗೆ ಹೋಗ್ತವೆ. ಎಲ್ಲ ಮ್ಯಾಕೆಲ್ಲ ಏರಾರ ನೋಡ್ರಿ, ಹಾಗೆಲ್ಲ ಗಾಯ್ಸ್ ಬಂದ್ವಿ ನೋಡ್ರಿ. ನಮ್ಮ ಅಕ್ಕ ಪ್ರಸಾದ ತಗೊಂಬಂದಾಳ ಅದೆಲ್ರಿಗೆ. ಟ್ರೆಕ್ಕಿಂಗ್ ಹೋಗ್ತೀವಿ. ಫಾಲ್ಸ್ ಗಾಯ್ಸ್ ಅಂತೂ ಬಂದ್ವಿ ನೋಡ್ರಿ ಟ್ರೆಕ್ಕಿಂಗ್. ಇದು ಎಂಟ್ರೆನ್ಸ್ ಹೋಗ್ಬೇಕಿಲ್ಲಿ. ಕೇಳ್ತಾ ಹೋಗ್ಬೇಕಿಲ್ಲಿ. ನೋಡ್ರಿ ಆದ್ರೆ ಭಾರಿ ಫುಲ್ ಕಂಫರ್ಟ್. ತಬೂತೆ ಬಬ್ಬ ತಬೂತೆ ಬಬ್ಬ ಇಲ್ಲಿ ಬಿ ಎಂಟ್ರಿ ಪೀಸ್ ಕೊಡ್ಬೇಕು, ಇಲ್ಲಿ ಬಿ ಎಂಟ್ರಿ ಪೀಸ್ ಕೊಡ್ಬೇಕು. ಟಿಕೆಟ್ಗೆ ಸ್ಟೇಷನ್ ಹೊಂಟಿವಿ. ಪುನಃ ಹೆಂಗಾದ ಮಾಡೋದು ಒಂಥರ ಅದಲ್ಲ, ಕರೆಕ್ಟ್ ಕಾಣೋದು ದಾರಿ, ದಾರಿನೇ ಕಾಣಲ್ಲ, ಕತ್ತಲು ಫುಲ್ಲು ಮಂಜು. ಮಂಜು ಮಂಜು ಮಾಮಲ್ಲ ಇದೊಂದು ಬದುಕಿ, ಇದೊಂದು ಜನ್ಮವೇ. ನೋಡ ಮಂಜು ಮತ್ತೆ ಮಂಜು ಅಂದ್ರೆ ನಿಮ್ ಮಂಜು ಮಾಮನ ನೋಡ್ರಿ ಫುಲ್ ನಡ್ಕಂತ ಹೋಗ್ಬೇಕು. ಇಲ್ಲಿಂದ ಎಷ್ಟು 6 ಕಿಲೋಮೀಟರ್ ಹೋಗಕ್ 3 ಕಿಲೋಮೀಟರ್, ಬರಕ್ 3 ಕಿಲೋಮೀಟರ್, ಟೋಟಲ್ 6 ಕಿಲೋಮೀಟರ್ ಇಲ್ಲಿಂದ ನಡ್ಕೊಂಡ್ ಹೋಗಕ್. ಹಂಗೆ ಮತ್ತೆ ಈಗ ಗಿಡ ಬಿದ್ದು ಬಿಟ್ಟದ ಅಡ್ಡ.
ಆಲ್ರೆಡಿ ಒಂದು ಬೆಳಕಾಯಿ ಬಿದ್ದ ನೋಡಿದ್ರ ಅದು ಪಟ್ಟಣ ಬಿದ್ದೈತಿ ಜಗಕ್ಕೆ. ಕಾಡು ಫುಲ್ಲು ಕಾಡು. ಸ್ವಲ್ಪ ಕೈ ಮಾಡಿದ್ರೆ ಸೀದಾ ಕೆಳಗೆ ಹೇಳ್ತೀನಲ್ಲ. ಹಾ ಇವಾಗ ತಿಂದ್ರ ನಡಿತೈತ್ ನೋಡ ಅಣ್ಣ. ಅಲ್ಲ ಗಿಡ ಎಲ್ಲ ತೆಳಗ ಫುಲ್ಲು ಕೆಳಗ ನೋಡ್ರಿ ಎಲ್ಲ ಕಣ್ಣಗ ಮುಳ ಫುಲ್ಲು ಗಿಡ ಎಲ್ಲ ಕೆಳಗೆ ನೋಡ್ರಿ ಮಸ್ತ್ ಅದ. ಮಸ್ತ್ ಅದ ನೋಡ್ರಿ. ಇಲ್ಲಿ ಫಿಲಿಮ್ ಶೂಟ್ ಮಾಡ್ಬೇಕು ನೋಡ್ರಿ. ಒಂದು ಫಿಲಿಮ್ ಬೇರೆ ಮಾವ ಶೂಟ್ ಮಾಡಿದ್ವಿ ಇಬ್ಬರು. ಎಲ್ಲಾರ್ದು ಮಾಡೋಣ ಗಾಯ್ಸ್. ಇಲ್ಲೊಂದು ನಮ್ಮ ಮಾಮ ಸ್ಕ್ರಿಪ್ಟ್ ಬರ್ತಾನಂತ ಫಿಲಿಮ್ದ ಇಬ್ಬರು. ಅದೇ ಒಂದು ಶೂಟ್ ಮಾಡ್ಬೇಕಂತ ಮಾಡಿವಿ. ಮಸ್ತ್ ಅದ. ನೆಕ್ಸ್ಟ್ ಟೈಮ್ ಬಂದಾಗ ಒಂದು ಫಿಲಿಮ್ ಶೂಟ್ ಮಾಡಕ್ಕೆ ಬರ್ತೀವಿ ಇಲ್ಲಿ ನೋಡ್ರಿ. ಇವಾಗ ಒಂದ್ ಸ್ವಲ್ಪ ಅರ್ಧ ಬಂದು ಮಾಮ, 1 ಕಿಲೋಮೀಟರ್ ಮೇಲೆ ಬಂದು. ಈಗ ಒಂದು 600-700 ಮೀಟರ್ಸ್ ಬಂದಿರ್ಬೇಕು ಅಷ್ಟೇ. ಇನ್ನು 1 ಕಿಲೋಮೀಟರ್ ಬಂದಿಲ್ಲ. ಇನ್ನು 2.2 ಕಿಲೋಮೀಟರ್ಸ್ ನಡಿಬೇಕು. ಇಲ್ಲೊಂದು ಚಿಕ್ಕ ಒಂದು ಫಾಲ್ಸ್ ಅದ, ಅಲ್ಲಿ ತೋರಿಸ್ತಾ ನೋಡ್ರಿ ನೀವು. ಇಲ್ಲೊಂದು ಫಾಲ್ಸ್ ಇದೆ ನೋಡ್ರಿ. ನೀರ್ ಬೀಳ್ತಾ ಇದೆ ಇಲ್ಲಿಂದ ನೋಡ್ರಿ. ಇಲ್ಲಿ ನೋಡ್ರಿ, ಇಲ್ಲಿದೆ ಫಾಲ್ಸ್ ನೋಡ್ರಿ, ಮಸ್ತ್ ಇದೆ. ನಾವೇ ಹರಿಯೋದಿದ್ವಿ. ನಮ್ಮ ಅತ್ತಿನ ಬಡ ಹೊಂಟಾಳ ನಮ್ಕಿನ ಎಲ್ಲಾರ್ಕ. ನಂಗೆ ಇನ್ನ ಅವ್ರ ಕಾಸು ಆದ್ರೆ ಆಯ್ತಂತ ನಾವ್ ಮಾಡಿದ್ರೆ ನಮ್ಗೆ ಫಾಸ್ಟ್. ನಮ್ಮ ಮಾಮ ನಮ್ಮ ಅತ್ತಿ ಮುಂದೆ ಹೊಂಟ್ರು ನೋಡ್ರಿ. ಸುಮ್ನೆ ಒಂಥರ ಲವ್. ನಿನಗ್ ಲವ್, ನನಗೆ ನೋವು. ಅಂಜಿಸಿದ್ರ ಹೆಂಗ ಮಾಮ? ಅಂಜಿಸಿದ್ರ ಹೆಂಗ? ಮಾಮ ಕರೆ ಉಲಿಲಿ ಬಿಳಿ ಉಲಿಲಿ, ಕರೆ ಉಲಿಲಿ ಬಿಳಿ ಉಲಿಲಿ. ಅಲ್ಲೆಲ್ಲ ಇಲ್ಲೆಲ್ಲ ಬೆಳೆ ಬಾಜರಾಗೆಲ್ಲ ರಾಜ ಅಂಗಡಿಗೆಲ್ಲ ಚಂದ್ರ ಬಿದ್ದಿಲ್ಲ. ಏನ್ ಹೇಳಪ್ಪಿ? ಅದು ಇದು ಏನಪ್ಪಾ ಅಂತಂದ್ರೆ ಬಾಳೆಹಣ್ಣು ಅಲ್ಲಪ್ಪಿ, ಅಲ್ಲೆಲ್ಲ ಇಲ್ಲೆಲ್ಲ ಡೆಲ್ಲಿ ಬಾಜಾರ್ದಾಗೆಲ್ಲ ರಾಜರ ಅಂಗಡಿಗೆಲ್ಲ ಚಂದ್ರ ಬೀಜಿಲ್ಲ. ಹುಂಚೆ ಹಣ್ಣು ಬೀಜಿರಲ್ಲ ನಂತ ಏನು ಮತ್ತ ಹೇಳ್ಬೇಕು. ಏನದು ಏನ್ ಹೇಳಪ್ಪಿ? ನನಗ್ ಗೊತ್ತಿಲ್ಲ ಅತ್ತೆ. ಅನೇಕಲ್ಲಪ್ಪಿ, ಅಳಕಲ್ ತಿಂತಾರ ಯಾರನ್ನು? ಮತ್ತೆ ಬಾಯಿ ನುಂಗಲ್ಲ ಎಷ್ಟು ಬಂದು ಅಲ್ಲೆಲ್ಲ ಇಲ್ಲೆಲ್ಲ ನಮ್ಗೆ ಟ್ರೈ ಮಾಡ್ಲಿಕ್ಕೆ ಕೆಳಗೆ ಹೋಗ್ಬರ್ತೀನಿ ನಾನು. ಬೇಡ ಮಾಮ ಕಡೆ ಇಲ್ಲ ಅಂತ ಯಾರಂತ್ರ. ಅಲ್ಲೆಲ್ಲ ಇಲ್ಲೆಲ್ಲ ಡೆಲ್ಲಿ ಬಾಜಾರ್ದಾಗಿಲ್ಲ, ಬೆಳ್ಳಿಯಲ್ಲಿ ಅದ ಬಾಜಾರ ಬೊಂಬಾಯಿ ಇಲ್ಲ ತಿಂದ್ರಿ ಬಿದ್ರು ಮನ್ಯಾಗ ತಿಂದ್ರಿ ಬಿದ್ದಾವ್. ನನ್ ಕಡೆ இது நோ லுக் ஷாட். எங்கேயோ போயிருக்கு. ಔಟ್ಸ್ಟ್ಯಾಂಡಿಂಗ್ ಫಿನಿಶ್ ಮಾಡಿದ್ದಾರೆ இந்த ಓವರ್ 6 ಬಂದ್ಬಿಟ್ಟಿದೆ. ಯಾವುದೇ ವಿಕೆಟ್ ಬಿದ್ದಿಲ್ಲ. ಇದು ಭುವನೇಶ್ವರ್ ಕುಮಾರ್ ಬ್ಯಾಕ್ ಆಫ್ ಲೈನ್ ಬ್ಯಾಕ್. ಅಂತ ಬಂದಿವಿ, ಇನ್ನ ಸ್ವಲ್ಪ ಆಯ್ತು. ಜಪಾಸ್ತಿ ಕಿಪ್ಪುಮ್ಮರ ಅಪಾಟ್ ಬಿಟ್ಟಿದ್ದೆ ಪಪ್ಪಾದ ಗಪ್ಪೋಯ್. ರೇಣಕ ಅವ್ರ ಕಾಸ ಅದು ಕುಮಾರಗ ಸಂಡಿ ಸಂಡಿ ಹೆಂಗಿದೆ ನೋಡ್ರಿ. ಏನಾದ್ರು ಮುಂದೆ ಹೋಗ್ಬೇಕು ಮಾಮ. ನೀಟ್ ಎತ್ತದ ಬನ್ನಿ ಈಗ. ತೆಗಿಲಿ ತೆಗಿ ತೆಗಿಲಿ ತೆಗಿ 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 ಗಾಯ್ಸ್. ನಮ್ಮ ಅಷ್ಟೇ ಜಿಗಿದ ನಮ್ಮ ಅಕ್ಕದ್ರ ಹಂಗೆ ತೆಗಿತಾಳಗ ಕೈಲೇ.
ಅಂತ ನೋಡಿದಾಗ ನಂಗೆ ಭಯ ಆಗ್ಬಿಡ್ತು. ನಿಜವಾಗ್ಲೂ ನನಗೆ ಬಾಡಿನಲ್ಲಿ ಬ್ಲಡ್ ನನಗೆ ಒಂಥರ ಆಗ್ಬಿಡ್ತು. ತಪ್ಪು ಆಸೆ ಜಿಗಳ ಐತಿತ್ ನೋಡ್ರಿ ಆಯ್ತು. ಗಾಯ್ಸ್ ನಮ್ಮ ಮಾಮನ ಜಿಗಳ ಐತ ನೋಡ್ರಿ. ಸಕ್ ಮಾಡಿರ್ತಾರ ಫುಲ್ ಗೋ ಹಂಗೆ ಆಗ್ತೈತಿ, ಕೈಲಿ ಆಗ್ತೈತಿ. ಹೋಯ್ತಾ ಗಾಯ್ಸ್ ಇಲ್ಲಿ ಬರ್ಬೇಕಂದ್ರ ನೋಡ್ಕೊಂಡ್ ಬರ್ರಿ, ಯಾಕಂದ್ರ ಜಿಗಳ ಅವ್ ಮಾತ್ರ ಜಾಸ್ತಿ ಅವ. ಯಾವಾಗ ಹತ್ತಿರ್ತಾವ ಅಂತ ಗೊತ್ತಾಗಲ್ಲ, ಹೇಳ್ತನಲ್ಲ ಯಾವಾಗ ಹತ್ತಿ ರಗತ ಹೀರ್ಕಂತ ಅಂತ ಗೊತ್ತಾಗಲ್ಲ. ಬಾಳ ಹುಷಾರಾಗಿ ಬರ್ರಿ, ಶೂಸ್ ಅದ ಹಾಕೊಂಬರ್ರಿ, ಫುಲ್ ಪ್ಯಾಂಟ್ ಎಲ್ಲ ಸರಿಯಾಗಿ ಹಾಕೊಂಬರ್ರಿ ಹೇಳ್ತೀನಲ್ಲ. ಗಾಯ್ಸ್ ಅದೇ ನೋಡ್ರಿ ಫುಲ್ ಹೈಟ್ ಕಾಣಿಸ್ತದಲ್ಲ ಗುಡ್ಡ, ಸ್ವಲ್ಪ ಅಷ್ಟೇ ನೋಡ್ರಿ ಮಸ್ತ್ ಇದೆ. ಮನೇಲಿ ಕುಂತು ಕಾಲ ಕಳಿಬೇಡ್ರಿ, ಬಂದ್ ಎಂಜಾಯ್ ಮಾಡಿ. ನಿಮ್ಮ ಅಪ್ಪ ಕೊಡ್ತಾನೆ. ಯಾವ್ದು ನಾವು ಇದು ಚಂಪಲ್ ಹಣ್ಣು ಗಿಡ ಅಲ್ಲ ಇದು, ಇದು ಇಳಿಬೇಕಂದ್ರೆ ಹೆವಿ ಡೇಂಜರ್ ನೋಡ್ರಿ. ಮೇನ್ ದಾರಿ ಅಕಡೆ ಅದ, ಕಿಲ್ಲಿ ಇಳಕತ್ರಲ್ಲ ಪಂಚಿತ ಇಳಕತ್ರಲ್ಲ. ಮಾಮ ಯಾವ ಸೈಡ್ ಯಾರಕ್ಕಲ್ಲ ದಾರಿ ಇಲ್ಲೇ ಅದ, ಇಲ್ಲಾಸಿಂದ ಬರ್ಬೇಕ, ಇಲ್ಲಾಸಿಂದ ಇರ್ಲಕತ್ತ ನೋಡ್ರಿ ಆರಾಮಾಗಿ ಇಲ್ಲ ಅದ ದಾರಿ. ಹ್ಮ್ ನಡ್ರಿ 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 ನಡ್ರಿ. ರೈಟ್ 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 ರೈಟ್. ನೋಡ್ರಿ ಬನ್ನಿ ಬರ್ರಿ ಬರ್ರಿ ಬರ್ರಿ. ಎಷ್ಟು ಚೆನ್ನಾಗಿದೆ ಕಾಶ್ಮೀರ, ಕಾಶ್ಮೀರ ಗಾಯ್ಸ್ ನೋಡ್ರಿ ಎಷ್ಟು ಗಾಳಿ ಅಂದ್ರ ನಾ ಮಾತಾಡೋ ಸುತ್ತಲೇ ಕೇಳಿಸಲ್ಲ, ಅಷ್ಟು ಗಾಳಿ ಫುಲ್ಲು. ಅಲ್ಲಿಗಿನ ಸೈಡಿಗೆ ಕೊನೆಗಿನ ಹೋದೆ ಅಂದ್ರೆ ಪುನಃ ಔಟೆ. ಎಷ್ಟು ಆಳಾದಂದ್ರೆ ಪುನಃ ಹೆವಿ ಆಳ ನೋಡ್ರಿ. ಇಲ್ಲಿ ವಸಂತ ನೋಡ್ರಿ ನನಗೆ ನಿಂದ್ರಕ್ಕಾಗಲ್ದು, ಪುನಃ ಅಷ್ಟು ಗಾಳಿ ಆದ. ಗಾಯ್ಸ್ ನೋಡ್ರಿ ಹುಷಾರಾಗಿ ಬರೀ, ಮ್ಯಾಗ ಬಂದ್ಮೇಲೆ ಭಾಳ ಹುಷಾರಾಗಿರ್ಬೇಕು. ಮತ್ತು ಅದ್ರ ಸರೀಸ್ ಮಾತ್ರ ಹೋಗಕ್ಕೆ ಹೋಗ್ಬೇಡ್ರಿ ಹೇಳ್ತೀನಲ್ಲ. ಸ್ವಲ್ಪ ಅಷ್ಟು ದೂರ ನಿಂತ್ರೆ ಹಿಂಗೆ ಪುನಃ ಮನುಷ್ಯನ ದೂಗ್ತದ ಗಾಳಿಗೆ, ಗೊತ್ತಾ? ಅದಕ್ಕೆ ಸ್ವಲ್ಪ ಹುಷಾರಾಗಿರ್ರಿ, ಮತ್ತು ಆರಾಮಾಗಿ ಸೈಡಿಗೆ ಕೊಡಬೇಕು, ನೋಡಿ ಕೊಡ್ರಿ. ನೀವು ನಾವು ಬರ್ತೀರಲ್ಲ ಅವಾಗ ಆರಾಮಾಗಿ ನೋಡ್ರಿ, ಎಂಜಾಯ್ ಮಾಡಿರಿ. ಬಟ್ ನೋಡ್ರಿ ನಮ್ಮ ಮಾಮಗೆ ನಿಂದ್ರಕ್ಕೆ ಆಗೋದು ನೋಡ್ರಿ. ಇದು ನೀನ್ ಈ ತರ ಬಿಗಿ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಅಂತ ತಿಕ್ಲಿ ಹಿಡಿಯುತ್ತೆ. ಕೆಳಗೆ ಕಾಯ್ಸ್ ನೋಡ್ರಿ ನಮ್ಮ ಮಾಮ ಮಾತಾಡೋದು ಏನು ಕೇಳಿಸೋದು, ಆದ್ರೂ ಭೀ ಹಂಗೆ ಮಾತಾಡಕತ್ತೀವಿ ಸುಮ್ಮನೆ ಏನೋ ಒಂದಿರಲ್ಲ ಅಂತ. ನೆಕ್ಸ್ಟು ಕೆಮ್ಮಣ್ಣಗುಂಡಿ ಅಂತ ಇದೆ, ಅಲ್ಲಿಗೆ ಹೋಗ್ತಿದ್ವಿ.
ಅಲ್ಲಿ ಹೋದ್ಮೇಲೆ ಅದು ಹೆಂಗಿದೆ ಅಂತ ತೋರಿಸ್ತೀನಿ ನೋಡ್ರಿ ಗೈಸ್. ಇಲ್ಲಿದ್ದು ಮಾತ್ರ ಮಸ್ತ್ ಐತಿ, ವ್ಯೂ ಮಸ್ತ್ ಇದೆ ನೋಡ್ರಿ. ಕೆಳಗೆ ಹೋಗ್ತಾ ಇದೀವಿ. ನೆಕ್ಸ್ಟ್ ಕೆಮ್ಮಣ್ಣಗುಂಡಿಗೆ ಹೋದ್ಮೇಲೆ ಅಲ್ಲಿ ತೋರಿಸ್ತೀವಿ ಫುಲ್ಲು ಗೈಸ್ ನೋಡ್ರಿ. ಹಂಗಿದೆ ಅಂದ್ರ ನೀವು ಮಾತ್ರ ಒಂದ್ಸಲ ಅಂದ್ರು ಇಲ್ಲಿಗೆ ಬಂದು ಹೋಗ್ರಿ, ಹೇಳ್ತೀನಿ ನಾನು. ಮಾತಾಡಿಗೂ ಬಾಯ್ ಇಳಕ್ ಬರೋದ್ ನೋಡ್ರಿ, ಹಂಗಿತ್ತ ದಾರಿಗೆ ಬರಕತ್ತಾರ, ಇಳಕ್ ಆಗಲ್ದವ್ರಿಗೆ. ಗೈಸ್ ಇವ್ರನ್ನ ಹೊಂಟ್ರ ನೋಡ್ರಿ ನಮಗೆ ಪ್ಲಸ್ ನೋಡಕ. ಕೆಳಗೆ ಬಂದಿವ್ ನೋಡ್ರಿ. ಇನ್ನ ಬಂದಿಲ್ಲ ಸ್ವಲ್ಪ ಆದ ಆಯ್ತು. ಅರ್ಧ ದಾರಿ ಬಂದಿವಿ, ಇನ್ನೊಂದು ಅರ್ಧ ದಾರಿ ಅದ ಹೋಗ್ಬೇಕೀಗ. ನೋಡ್ರಿ ಹೆಂಗ್ ಕಾಣಿಸ್ತದ. ನಾವ್ ಅಲ್ಲಿ ಕಾಣಿಸ್ತದಲ್ಲ, ಅಲ್ಲಿ ಹೋಗಿದ್ವಿ ನೋಡ್ರಿ ಗೈಸ್. ಅಲ್ಲಿ ಹೊಂಟ್ರಲ್ಲ, ಅಲ್ಲಿ ಹೋಗಿದ್ವಿ ನೋಡ್ರಿ. ಗಟ್ಟಿದ್ರೆ ಇರ ಬರಲ್ಲ ಎನರ್ಜಿ ಹೋಗ್ತದೆ ಮತ್ತೆ. ಮತ್ತೆ ಹಸು ನಾಷ್ಟ ಮಾಡಿ ಹಸು ಆಗ್ತದ ಮತ್ತೆ. ಅದು ಸ್ವಲ್ಪ ಏರಿ ಬಂದ್ವಲ್ಲ, ಹಸು ಆಗ್ತದೆ, ಹಂಗೆ ಹಸು ಆಗ್ತದೆ. ಅಲ್ಲಿ ನಿಂತು ಫೋಟೋ ತೆಗಿಸ್ಬೇಕಾದ ನಿಂತೀವಿ. ಕೆಂಪಿರ್ಬೋದು, ಯಾವ್ದಾರು ಕೆಂಪು ಕರ್ಗಾರ ಅವ್ರಿಗೆ ಎಷ್ಟೇ ಕಡ್ಬೋದು, ಕೆಂಪು ಇದ್ರೆ ಕರ್ಗಿಲ್ಲ. ಅಕ್ಕ ಇದೇನಕ್ಕ ನೋಡ್ಗ, ಆಕ್ಚುಲಿ ನಮ್ಮ ಮಾಮಗ್ ಕಡಿಬೇಕಲ್ಲ, ನಮ್ಮ ಅಕ್ಕ ಕಡ್ಸಿಟ್ಟ ಇಲ್ಲಿ ಕರ್ಕೊಂಡ್. ನನಗ ಅಲ್ಲಿ ಬರ್ಬೇಕಾರೆ ಪೈಲಾಸಿದ್ಲು, ಅದಕ್ಕೆ ನಾ ಹೇಳಿದ್ದೆ ಅವ್ ಕಡೀರಿ ಅಂತ. ಎಲ್ಲಾರ ಚಾನ್ಸ್ ಸಿಕ್ಕ್ರೆ, ಇವಾಗ ಚಾನ್ಸ್ ಸಿಕ್ತವಕ ಪಟ್ ಅಂತ ಹಾಕ್ಬಿಟ್ಟು ಹೊಡೆದ್ರೆ ಸರಿ ಆಯ್ತು. ಏನಾಗಲ್ಲ ನೋಡ್ರಿ ಬ್ರೇಕ್ ಕಡದ. ಯು ಆರ್ ಸ್ಟ್ರಾಂಗ್ ಏನಪ್ಪ ಹ್ಯಾಂಡಲ್ ಗಾಯ್ಸ್ ಇನ್ನು ಸ್ವಲ್ಪ ಆಯ್ತು ಮುಡ್ತೀವಿ. ಇಲ್ಲಿ ಸ್ವಲ್ಪ ಬ್ಯಾಕ್ ಗ್ರೌಂಡ್ ಎಲ್ಲ ಚೆನ್ನಾಗದ ಅಂತ ಫೋಟೋ ಹಿಡಿಬೇಕಂತ ನಿಂತೀವಿ. ಹೋಗಿ ಇರ್ಬ್ಯಾಗ ನಿಂತ ಬಿಟ್ರ ಇರ್ಬಿ ಕಡ್ದು ಬಿಟ್ಟವಪ್ಪ. ಹೆಂಗ್ ಬಿಡ್ತಾವ ಇರ್ಬ್ಯಾಗ ನಿಂತ್ರ. ಜಿಗಳಿನೇ ನೋಡಿಲ್ಲ ಅಂತ, ಜಿಗಳಿ ನೋಡಿಲ್ಲ ಅಂತ. ಹಾ ಬ್ರೋ, ಯಾವ್ರು? ಬೆಂಗಳೂರು. ತುಂಬಾ ಗಾಳಿ ಇದೆ ಮೇಲೆ, ತುಂಬಾ ಇಳಿದಲ್ಲ, ಜಿಗಳಿ ಕೂಡ ಇರ್ತದಾನೆ ಗ್ಯಾಸ್. ನೋಡ್ರಿ ಇರ್ಬ್ಯಾಗ ಹೋಗಿ ನಿಂತಾರ ಫೋಟೋ ಹಿಡ್ಯಾಕ, ಅದಕ್ಕೆ ಹೋಗಿ ಎಲ್ಲ ಕಾಲಿಗೆ ಏರ್ಬಿಟ್ಟವು. ಹೇಳ್ತೀನಿ ಎಲ್ಲರಿಗೆ ಕಾಲಿಗೆ ಏರ್ಬಿಟ್ಟವಾಗ ಎಲ್ಲ ಖಾಲಿ ಚಿಡಿಕ್ 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 ಅನ್ನಂಗೈತೆ. ಫೋಟೋ ಹಿಡಕೋರ ಟಿಡಿಕ್ ಟಿಡಿಕ್ ಟ್ಯಾಡ್ಯಾವ್ ಆಯ್ತದ. ಹೋರ ಹಂಗೆ ಅಂತ ಬಂದಿವಿ ನೋಡ್ರಿ. ಚಸ್ಮಾ ಇಲ್ಲ, ಚಸ್ಮಾ ಇಲ್ಲ. ಗಾಯ್ ಶಾಂತಿ ಅಂತ ಬಂದಿವಿ ಕೆಮ್ಮಣ್ಣಗುಂಡಿಗೆ. ಬನ್ನಿ ಅಕ್ಕ. ಅಲ್ಲಿ ಟೈಗರ್ ಅಣ್ಣ ಮತ್ತೆ ಅಣ್ಣ ಇಬ್ಬರಿದ್ದ ಆಡ ಆಡ ಬ್ಯಾಗ್ 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 ಬ್ಯಾಗ್. ಎಲ್ಲಿಗೆ ಹೋಗ್ತಿದೀವಿ? ಕೆಮ್ಮಣ್ಣಗುಂಡಿ. ಕೆಮ್ಮಣ್ಣಗುಂಡಿ ಕಾಣಿಸಿದ್ರೆ ಹೌದು ಅಂತ ಹೇಳಿ, ಹೌದು ನೋಡ್ರಿ. ಹೋಗ್ತಾ ಇದೀವಿ ಕೆಮ್ಮಣ್ಣಗುಂಡಿ, ಹೋಗ್ತಾ ಇದೀವಿ ಕೆಮ್ಮಣ್ಣಗುಂಡಿ. ಗಾಯ್ಸ್ ಅಂತ ಬಂದಿವಿ ನೋಡ್ರಿ. ಎಲ್ಲ ಪಾರ್ಕ್ ಇರ್ಕದ ಎಲ್ಲ ಮಸ್ತ್. ಬರೀ ರೋಜ್ ಹೂವಿನ ಗಿಡ ಮಾಮ ಇಲ್ಲಿ ಕಂಪ್ಲೀಟ್ ಆಗಿ ಇದೆಲ್ಲ ಮೈನಿಂಗ್ ಮಾಡ್ತಿದ್ರು ಅವಾಗ. ಎಲ್ಲ ಕೆಮ್ಮಣ್ಣು ಅಂದ್ರೆ ಏನಕ್ಕಂದ್ರೆ ಇದರಲ್ಲಿ ಕಬ್ಬಿಣ ಎಕ್ಸ್ಟ್ರಾಕ್ಟ್ ಮಾಡಿ ಕಬ್ಬಿಣನ ತಯಾರು ಮಾಡ್ತಿದ್ರು ಬ್ರಿಟಿಷರು. ಅಲ್ಲಿ ಒಂದು ಹಿಸ್ಟ್ರಿ ಇದೆ, ಅದು ಕರೆಕ್ಟ್ ಆಗಿ ಗೊತ್ತಿಲ್ಲ, ಒಂದ್ಸಲ ನೋಡಿ ಹೇಳ್ತೀನಿ.
ಅದನ್ನ ಸ್ಟಾಪ್ ಮಾಡಿಸಿ ನಮ್ಮ ಕರ್ನಾಟಕದವರು ಸ್ಟಾಪ್ ಮಾಡಿಸಿ ಒಂಥರ ಪ್ರವಾಸೋದ್ಯಮ ಮಾಡಿದ್ದಾರೆ. ಸನ್ಸೆಟ್ ಪಾಯಿಂಟ್ ಇದೆ. ಅದೆಲ್ಲ ಬೇರೆ ಸೂರ್ಯ ಮುಳುಗೋದು ಕೊಡ್ಬೋದು ಅಲ್ಲಿ ಕೂತ್ಕೊಂಡು. ಬೇರೆ ದೇಶದವರೆಲ್ಲ ಮಣ್ಣನ್ನ ಕದ್ದು ಒಯ್ಲಕ್ಕಿತ್ತು, ಅವ ನಮ್ ಕನ್ನಡದವ್ರು ಗೊತ್ತಾಗಿ ಎಲ್ಲ ಬಂದ್ ಮಾಡಿಸ್ಬಿಟ್ರು. ನೋಡ್ರಿ ಇಲ್ಲೆಲ್ಲ ಪಾರ್ಕ್ ಇದೆ ನೋಡ್ರಿ, ಹಿಂಗೆ ಹೋಗ್ಬೇಕ. ಅಲ್ಲಿ ಕೂತ್ಕೊಳ್ರಿ ಅಲ್ಲಿ. ಹಿಂಗೆ ಅಲ್ಲ ಹೋಗ್ಬೇಕು. ಹೌದಾ? ಆಯ್ ನಗಕೈತಾಳ, ಯಾಕ ಅಜ್ಜಿ ಅವ್ರ ನಗಕೈತಾರ. ಇಬ್ರು ಅಂತ ಫೋನ್ ನೋಡಿ ಮಾತಾಡ್ತಿದಾರೆ, ಅಲ್ಲಿ ಕೊಡ್ತಾ ಇದಾರೆ, ಅದಕ್ಕೆ ನಗ್ತಿದಾರೆ ಇಬ್ರು ನೋಡಿ. ಆಮೇಲೆ ರಾಜಭವನ ಅದು ಅಲ್ಲೇ ಸ್ಟ್ಯಾಚು. ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರು ಇವರೇ ಸ್ಟಾಪ್ ಮಾಡಿರೋದು. ಇದು ಎಲ್ಲ ನಾಲ್ಕು ಈ ಕಡೆ ನೋಡಿ, ಅದೆಲ್ಲ ಮೈನಿಂಗ್ ಮಾಡ್ತಿದ್ರು ಮೊದ್ಲೆಲ್ಲ. ಕಂಪ್ಲೀಟ್ ಆಗಿ ಬ್ರಿಟಿಷರು ಅದನ್ನ ಮೈನಿಂಗ್ ಮಾಡಿ ಎಲ್ಲ ಬೆಟ್ಟನೆಲ್ಲ ಕೊರೆದು ಇರೋ ಬೇರೆ ಕೆಮ್ಮಣ್ಣು ತಗೊಂಡೋಗಿ ಅಲ್ಲಿ ವಿಷವನ್ನ ಎಕ್ಸ್ಟ್ರಾಕ್ಟ್ ಮಾಡಿ ಕಬ್ಬಿಣ ತಯಾರು ಮಾಡಕ್ ಮಾಡ್ತಿದ್ರು. ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಏನ್ ಮಾಡಿದ್ರು, ಅದನ್ನ ಸ್ಟಾಪ್ ಮಾಡಿ ಅವ್ರದಕ್ಕೊಂದು ಲಾಕ್ ಹಾಕ್ಬಿಟ್ಟು ಇದನ್ನ ಒಂದು ಪ್ರವಾಸೋದ್ಯಮ ತರ ಮಾಡಿದ್ದಾರೆ. ಅವಾಗಿಂದ ಇಲ್ಲಿ ಏನು ನಡೆಯಲ್ಲ, ಎಲ್ಲ ಜನ ತುಂಬಾ ಜನ ಬರ್ತಾರೆ, ಇಲ್ಲೆಲ್ಲ ವ್ಯೂ ಎಲ್ಲ ನೋಡ್ತಾರೆ, ಸನ್ಸೆಟ್ ಪಾಯಿಂಟ್ ನೋಡ್ತಾರೆ. ಹೋಗ್ಬಿಟ್ಟು ಅಲ್ಲೊಂದು ತೋರಿಸ್ತೀವಿ ಹೋದ್ಮೇಲೆ. ಈಗ ಅಲ್ಲೂ ಹೋಗ್ತೀವಿ, ತೋರಿಸ್ತೀವಿ. ಗೈಸ್ ನೋಡ್ರಿ, ನಾವು ಟ್ರೆಕ್ಕಿಂಗ್ ಹೋದಾಗ ಅನ್ನ ಸಿಕ್ಕಿದ. ಇಲ್ಲಿ ಮತ್ತೆ ಕೆಮ್ಮಣ್ಣಗುಂಡಿಗೆ ಬಂದಿವಿ, ಇಲ್ಲಿ ಭೀ ಮತ್ತೆ ನಂಬಲ್ಲೇ ಸಿಕ್ಕದ. ಗೈಸ್ ಹಣ್ಣು ಅದ ತಿನ್ಬೇಕಂತ ಕುಂತೀವಿ. ಚಿಡಾವು ಹಣ್ಣು ಎಲ್ಲ ಹಸುವಾದ ಸ್ವಲ್ಪ ಎಲ್ರಿಗೆ. ಕಾಯ್ಸಿ ಇಲ್ಲಿ ನೋಡ್ರಿ, ಇಲ್ಲಿ ಸೂರ್ಯ ಮುಳುಗೋದು ನೋಡ್ಬೋದಂತ. ನೋಡ್ರಿ ಇಲ್ಲಿ ಅಷ್ಟಿಂದ ಎಲ್ಲ ಬ್ಯಾಕ್ಗ್ರೌಂಡ್ ಹೆಂಗೆ ಕಾಣಿಸ್ತದ. ಮುಂಚೆಲ್ಲ ಬರ್ಬೇಕು, ಕಾಣಿಸ್ತದೆ. ಗಿಡ ತಿಂದು ಅಂತೀವಿ ನಾನು ಎಲ್ಲರೂ. ಆ ಕಡೆ ಅಕ್ಕ ನನ್ನ ಪರಿಸ್ಥಿತಿ ಯಾವ ತರ ಇದೀನಿ ಅಂದ್ರೆ, ಯಾರ ಕೈಗೂ ಸಿಗದೆ ಯಾವ್ದಾದ್ರು ಒಂದು ಅರಣ್ಯದಲ್ಲಿ ಹೋಗ್ಬಿಟ್ಟು ಗುಪ್ತವಾಗಿರ್ಬೇಕು ಅನ್ನೋ ಮಟ್ಟಕ್ಕೆ ಬಂದ್ಬಿಟ್ಟಿದೀನಿ ಈಗ. ಗ್ಯಾಸ್ ಅಂತಿಂತ ಎಲ್ಲ ಸ್ಟೂಡೆಂಟ್ ಸ್ವಲ್ಪ ಹಸು ಆಯ್ತು, ಚುಡಾವ ತಿಂದು ಮತ್ತೆ ರಿಟರ್ನ್ ಹೊಂತೀವಿ. ಚಿಕ್ಕಮಗಳೂರು ಹೋಗ್ತೀವಿ, ರೂಮಲ್ಲಿ ಬಸ್ ಸ್ಟೇ ಮಾಡ್ತೀವಿ, ಅಷ್ಟು ಮಾಡ್ತೀವಿ. ಆಮೇಲೆ ಮುಂದೆ ಹೋಗ್ತೀವಿ. ಬೇಲೂರು ಹಳೆಬೀಡು 2 ಪ್ಲೇಸ್ ಇದೆ. ಆಮೇಲೆ 4:30 ನಾಳೆ ಟ್ರೈನ್ ಬಂದಿತ್ತು, ಸೀದಾ ಹಾಸನದಿಂದ ಯಾದಗಿರಿಗೆ ಟ್ರೈನ್ ಹತ್ಕೋತಾರೆ. ಯಾದಗಿರಲ್ಲಿ ಬೆಳಿಗ್ಗೆ 4 ಗಂಟೆಗೆ ಸಿಗ್ತಾರೆ. ನಾಳೆ ಹಳೆಬೀಡು ಮತ್ತೆ ಬೇಲೂರು ತೋರಿಸ್ತಾರೆ. ಹೆಂಗಿದೆ ಅಂತ ಲಾಸ್ಟಾಗಿ ಅದೆಲ್ಲ ಇದೆ ನೋಡ್ರಿ. ಎಲ್ಲರೂ ಕಾರಲ್ಲಿ ಕುಂತಾರ, ಇಬ್ರು ಏರ್ಬೇಕು. ವಸಂತ ನಾನು ಇಬ್ರು ಏರಿ ಹೋಗ್ಬಿಡ್ತೀವಿ. ಟಾಟಾ ಬಾಯ್ ಬಾಯ್. ಮತ್ತೆ ಅಲ್ಲಿ ಊಟ ಮಾಡೋದು ಸಿಗ್ತೀನಿ. ಎಲ್ಲಾರು ಕುಂತ ಚಳಿ ಮಾತ್ರ ಚಳಿ ಪುನಃ ಜಗ್ಗಿ ಅದ. ದಿನರಾತ್ರಿ ಸಾಗಿದೆ ಇದಕ್ಕೊಂದು ಪರಿಹಾರ ತಿಳಿಸು. ಬಹಳ ಚಂದದ ಹುಡುಗಿರಲ್ಲೆಲ್ಲೂ ಎಲ್ಲರ ಆಕರ್ಷಣೆ ಗಾಯ್ಸು ಅಂತಿಂತ ಬಂದಿವಿ. ಹಸುವಾದ ಎಲ್ಲರಿಗೆ ಹಸುವಾದ, ಅದಕ್ಕೆ ಊಟ ಮಾಡಕ್ಕೆ ಕುಂತು ಇಲ್ಲಿ ರೆಸ್ಟೋರೆಂಟ್. ನಮ್ಮ ಮಾಮವ್ರು ಎಲ್ಲರೂ ಊಟ ಮಾಡಕ್ಕೆ ಬಂದಿವಿ ನೋಡ್ರಿ. ಊಟ ಮಾಡಿ ರೂಮ್ಗೆ ಹೋಗ್ತೀವಿ. ಮತ್ತೆ ಆಗೋಗಿದೆ ಮಾಯ ನನ್ನ ಮುತ್ತಿನ ಹೃದಯ, ಗುಡಿ ನೋಟವ ಎಡವಿ ಜಾರಿ ಬಿದ್ದಿದೆ ಜೀವ. ಋಷಿಯಂತೆ ಇದ್ದೆ, ಖುಷಿಯಂತೆ ಬಂದೆ, ಮುಂದುರುಳ ಸರಿಸಿ ಕೆಡಿಸಿ ಬಿಟ್ಟೆ ನೀ ಜಪವ.
ಬ್ರಹ್ಮ ನಿನಗೆ ಇದ್ದರು ನನಗಿಷ್ಟ ನೀನು ಆದರೂ ನಿನ ಹಾಗೆ ಯಾರು ನನ್ನನ್ನು ಸೆಳೆದಿಲ್ಲ ಇನ್ನು ಜಗವೆಲ್ಲ ಹುಡುಗಿ ಬಂದರು ನನಗೆ ಮತ್ತೆ ಹೋಗಿದೆ ಮಾಯ ನನ್ನ ಮುತ್ತಿನ ಹೃದಯ ನುಡಿ ನೋಟವ ಎಡವಿ ಏನೋ ಏನೋ ಆಗಿದೆ. ಎಲ್ಲರೂ ಒಂದೇ ಮೇಲೆ ಬೇರೆ ಅದು ತಿಂದೆ ಅದೇ ಗಾಯ್ಸ್ ಎಲ್ಲರೂ ಗೋಬಿ ರೈಸ್ ಆರ್ಡ್ರ್ ಮಾಡ್ರ ಮಾಮ ಎಲ್ಲರಿಗೂ ಗೋಬಿ ರೈಸ್ ಆರ್ಡ್ರ್ ಮಾಡ್ಯಾನ ಬಂತು ನೋಡ್ರಿ ಊಟ ಮಾಡೋಕೆ ಫ್ರೆಶ್ ಅಪ್ ಎಲ್ಲರಿಗೆ ಭಾಳ ಹಸ್ವ ಅದ ಎಲ್ಲರೂ ಮಾರಿ ಎಳ್ಕೊಂಡೋಗ್ಬಿಟ್ಟದ ಊಟ ಮಾಡಿದ್ಮೇಲೆ ನೋಡಿ ಎಲ್ಲ ಇಲ್ಲೊಂದು ಚಿಗಿರ್ ಆದಂಗೆ ಆತರ ಆಮೇಲೆ ಇಲ್ಲೊಂದು ಚಿಗಿರ್ ಆದಂಗೆ ಆತರ ಆಮೇಲೆ ಚಲೋ ಅದ ಮ್ಯಾಮ್ ಓಕೆನಾ ಚಲೋ ಅದ ಹಾಂ ರೈಟ್ ನಾನು ಊಟ ಮಾಡ್ತೀವಿ ಊಟ ಮಾಡಿದ್ಮೇಲೆ ಊಟ ಇತ್ತು ಎಲ್ಲ ನೋಡಕತ್ತಾರ ನೋಡ್ರಿ ಯಾವ್ಯಾವ ನೋಡಿ ಅಂತ ಅದೇ ನೋಡಗ ಹ್ಞೂ ಅಕ್ಕ ಅದ ಗಾಯ್ಸ್ ಎಲ್ಲರೂ ಪುನಃ ನಡ್ಯಕ್ ಆಗೋದು ಅಂತ ತಿಂದ್ಬಿಟ್ರೆ ಎಲ್ಲ ಹಸುವಾಗಿ ಫುಲ್ ಟೈಟ್ ಆಗಿಬಿಡ್ತದ ಮನೆಗೆ ಹೆಂಗೆ ಸ್ವಲ್ಪ ವಾಕ್ ಮಾಡೋದು ರೂಮ್ಗೆ ಒಂದ್ಮೇಲೆ ತೋರಿಸ್ತಿಲ್ಲ ಅದ ಬಾಜು ಸೊ ಗಾಯ್ಸ್ ಅಂತ ನಮ್ಮ ರೂಮಿಗೆ ಬಂದಿವಿ ನೋಡ್ರಿ ಇವಾಗ ಜಸ್ಟ್ ಬಂದಿವಿ ಇವಾಗ ರೂಮ್ ಒಳಗೆ ಹೋಗಿ ರೆಸ್ಟ್ ಮಾಡ್ತೀವಿ ಅಷ್ಟೇ ಇವತ್ತಿನ ಡೇ ಮುಗಿತು ಕಂಪ್ಲೀಟ್ ಆಯ್ತು ಮತ್ತು ನಾಳೆ ನಾವು ಬೇಲೂರು ಹಳೆಬೀಡು ಹೋಗ್ತೀವಿ ಅಲ್ಲಿ ವಿಡಿಯೋಸ್ ಎಲ್ಲ ತೋರಿಸ್ತೀವಿ ಇವತ್ತಿಗೆ 3 ದಿನ ಆಯ್ತು ಮಾವ ಮುಗೀತು 3 days ಕಂಪ್ಲೀಟ್ ಇವತ್ತಿಗೆ 3 days ಆಯ್ತು ಇನ್ನು 1 day ಟ್ರಿಪ್ ಅದ ತೋರಿಸ್ತೀವಿ ಅದೊಂದು ಬೆಳಗ್ಗೆ ಎಲ್ಲೆಲ್ಲಿ ಹೋಗ್ತೀವಿ ಎಲ್ಲೆಲ್ಲಿ ಅಂತ ಎಲ್ಲ ತೋರಿಸ್ತೀವಿ ನೋಡ್ರಿ ಚೆನ್ನಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಗೈಸ್